ಒಂದು ಹಾವು ತನ್ನ ಮೊಟ್ಟೆಗಳಿಗಾಗಿ ಸ್ವತಃ ಗೂಡು ಕಟ್ಟುತ್ತೆ ಅಂದರೆ ನಂಬ್ತೀರಾ? 3 ತಿಂಗಳುಗಳ ಕಾಲ ಒಂದು ಬೇಟೆಯನ್ನು ಆಡದೆ, ಒಂದು ಹನಿ ನೀರನ್ನು ಕುಡಿಯದೆ ತನ್ನ ಮಕ್ಕಳಿಗಾಗಿ ಕಾವಲು ಕಾಯುತ್ತಾ? ಆದರೆ ಈ ಮಕ್ಕಳು ಹುಟ್ಟುವ ಕ್ಷಣ ಬಂದಾಗ ಅವರ ಮುಖವನ್ನು ನೋಡದೆ ನಿಶಬ್ದವಾಗಿ ಅಲ್ಲಿಂದ ಯಾಕೆ ಹೊರಟು ಹೋಗುತ್ತದೆ? ಈ ನಂಬಲಾಗದ ಕಥೆಯ ನಾಯಕ ಜಗತ್ತಿನ ಅತಿ ಉದ್ದದ ವಿಷಕಾರಿ ಹಾವು, ಮಳೆಯ ಕಾಡಿನ ಮುಕುಟವಿಲ್ಲದ ಮಹಾರಾಜ ಕಾಳಿಂಗ ಸರ್ಪ. ವರ್ಷದ ಮುಕ್ಕಾಲು ಭಾಗ ಬಿಡದೆ ಸುರಿಯುವ ಮಳೆ, ಸದಾ ಮುಸುಕಿರುವ ಮಂಜು, ಹಗಲನ್ನೇ ರಾತ್ರಿಯಾಗಿಸುವ ದಟ್ಟವಾದ ಕಾಡು, ಇದು ಆಗುಂಬೆ. ಪಶ್ಚಿಮ ಘಟ್ಟಗಳ ಈ ಹಸಿರು ಲೋಕವನ್ನು ಭಾರತದ ಚಿರಪುಂಜಿ ಎಂದು ಕರೆಯಲಾಗುತ್ತದೆ. ಆದರೆ ಈ ಕಾಡಿನ ನಿಜವಾದ ರಹಸ್ಯ ಮಳೆಯಲ್ಲ, ಮಂಜು ಕೂಡ ಅಲ್ಲ. ಅದರ ನೆರಳುಗಳ ಮಧ್ಯೆ ನಿಶಬ್ದವಾಗಿ ಸಂಚರಿಸುವ ಒಬ್ಬ ಅಧಿಪತಿ, ಕಾಳಿಂಗ ಸರ್ಪ. 5 ಮೀಟರ್ಗಿಂತಲೂ ಹೆಚ್ಚು ಉದ್ದ ಬೆಳೆಯಬಲ್ಲ ಈ ಹಾವುಗಳು ಎಡೆ ಎತ್ತಿ ನಿಂತಾಗ ಒಬ್ಬ ಮನುಷ್ಯನ ಕಣ್ಣಿಗೆ ಕಣ್ಣಿಟ್ಟು ನೋಡುವಷ್ಟು ಎತ್ತರಕ್ಕೆ ಏರಬಲ್ಲವು. ಕಾಡಿನ ಬಹುತೇಕ ಹಾವುಗಳು ಕಪ್ಪೆಗಳನ್ನು, ಇಲಿಗಳನ್ನು ಅಥವಾ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ. ಆದರೆ ಕಾಳಿಂಗ ಸರ್ಪದ ಕತೆ ಕೊಂಚ ವಿಭಿನ್ನ. ಅದರ ವೈಜ್ಞಾನಿಕ ಹೆಸರು ಓಪಿಯೋಪಗಸ್ ಹನ್ನ. ಅದರ ಅರ್ಥ ಹಾವನ್ನು ತಿನ್ನುವವನು. ಹೌದು, ಕಾಳಿಂಗ ಸರ್ಪದ ಪ್ರಮುಖ ಆಹಾರವೇ ಇತರ ಹಾವುಗಳು. ನಾಗರ ಹಾವುಗಳಾಗಲಿ, ಇತರ ವಿಷಕಾರಿ ಹಾವುಗಳಾಗಲಿ, ಅವೆಲ್ಲವುಗಳು ಇದರ ಪ್ರಮುಖ ಆಹಾರ. ಆದರೆ ಇದೇ ಅದರ ಜೀವನದ ಅತ್ಯಂತ ವಿಚಿತ್ರ ಗುಣವಲ್ಲ. ಮಳೆಗಾಲ ಸಮೀಪವಾಗುತ್ತಿದ್ದಂತೆ ಆಗುಂಬೆಯ ಕಾಡಿನ ನೆಲದ ಮೇಲೆ ಒಣಗಿದ ಎಲೆಗಳು ಹರಡಿಕೊಂಡಿರುತ್ತವೆ. ಅದೇ ಸಮಯದಲ್ಲಿ ಒಂದು ಹೆಣ್ಣು ಕಾಳಿಂಗ ಸರ್ಪ ತನ್ನ ಜೀವನದ ಅತ್ಯಂತ ಮಹತ್ವದ ಕೆಲಸವನ್ನು ಆರಂಭಿಸುತ್ತದೆ: ಗೂಡು ನಿರ್ಮಾಣ. ಜಗತ್ತಿನ 100 ಪ್ರಭೇದಗಳ ಹಾವುಗಳಲ್ಲಿ ತನ್ನ ಮೊಟ್ಟೆಗಳಿಗಾಗಿ ಸ್ವತಃ ಗೂಡು ಕಟ್ಟುವ ಏಕೈಕ ಹಾವು ಕಾಳಿಂಗ ಸರ್ಪ. ಈ ಅಪರೂಪದ ವರ್ತನೆಯೇ ಜಗತ್ತಿನ ವಿಜ್ಞಾನಿಗಳ ಗಮನವನ್ನು ಆಗುಂಬೆಯತ್ತ ಸೆಳೆದಿದೆ. ಕಳೆದ ಹಲವು ವರ್ಷಗಳಿಂದ ಆಗುಂಬೆಯ ಕಾಡುಗಳಲ್ಲಿ ಕಾಳಿಂಗ ಸರ್ಪಗಳನ್ನು ಅಧ್ಯಯನ ಮಾಡುತ್ತಿರುವ ವನ್ಯಜೀವಿ ಸಂಶೋಧಕರಾದ ಡಾಕ್ಟರ್ ಗೌರಿಶಂಕರ್ ಅವರ ಪ್ರಕಾರ ಇದು ಸರೀಸೃಪಗಳ ಜಗತ್ತಿನಲ್ಲೇ ಅತ್ಯಂತ ವಿಶಿಷ್ಟ ತಾಯ್ತನದ ಉದಾಹರಣೆಗಳಲ್ಲಿ ಒಂದು. ಕೈಗಳಿಲ್ಲ, ಕಾಲುಗಳಿಲ್ಲ, ಆದರೂ ತನ್ನ ದೇಹವನ್ನೇ ಉಪಕರಣವನ್ನಾಗಿ ಬಳಸಿಕೊಂಡು ಒಣಗಿದ ಎಲೆಗಳು, ಬಿದಿರಿನ ಎಲೆಗಳು, ಸಣ್ಣ ಕಡ್ಡಿಗಳನ್ನು ಒಂದು ಕಡೆ ಸೇರಿಸುತ್ತಾ ಹೋಗುತ್ತದೆ. ದಿನಗಳ ಪರಿಶ್ರಮದ ನಂತರ ಒಂದು ಗೂಡು ರೂಪುಗೊಳ್ಳುತ್ತದೆ. ಇದು ಕೇವಲ ಎಲೆಗಳ ರಾಶಿಯಲ್ಲ, ಅದು ಆಗುಂಬೆಯ ಭಾರೀ ಮಳೆಯಿಂದ ಮೊಟ್ಟೆಗಳನ್ನು ರಕ್ಷಿಸುವ ಜೀವಂತ ಕೋಟೆ. ಇದು ಸುಮಾರು 3 ಅಡಿ ಎತ್ತರದ ಸುಸಜ್ಜಿತವಾದ ಕೋಟೆ. ಗೂಡು ಸಿದ್ಧವಾದ ನಂತರ ಹೆಣ್ಣು ಕಾಳಿಂಗ ಸರ್ಪ ಸುಮಾರು 20 ರಿಂದ 40 ಮೊಟ್ಟೆಗಳನ್ನು ಇಡುತ್ತದೆ. ಅಲ್ಲಿಂದ ಆರಂಭವಾಗುತ್ತದೆ ಒಂದು ಅಸಾಧಾರಣ ಅಧ್ಯಾಯ. ಹಗಲು, ರಾತ್ರಿ, ಗಾಳಿ, ಮಳೆ ಯಾವುದೇ ಆಗಿರಲಿ, ಆ ತಾಯಿ ಗೂಡನ್ನು ಬಿಟ್ಟು ಹೋಗುವುದಿಲ್ಲ. ದಿನಗಳು ಕಳೆಯುತ್ತವೆ, ವಾರಗಳು ಉರುಳುತ್ತವೆ, ಅದರ ದೇಹದ ಶಕ್ತಿ ಕುಗ್ಗುತ್ತದೆ. ಆದರೂ ಅದು ಅಲ್ಲಿಂದ ಕದಲುವುದಿಲ್ಲ, ಏಕೆಂದರೆ ಆ ಗೂಡಿನೊಳಗೆ ಅದರ ಭವಿಷ್ಯ ಮಲಗಿರುತ್ತದೆ. ಕೊನೆಗೂ ಮೊಟ್ಟೆಗಳು ಒಡೆಯುವ ಸಮಯ ಸಮೀಪಿಸುತ್ತದೆ. ಕಾಡಿನ ಹೊಸ ತಲೆಮಾರಿನ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗುತ್ತದೆ. ಆದರೆ ಇಲ್ಲಿಯ ಪ್ರಕೃತಿಯ ಅತ್ಯಂತ ನಿಗೂಢ ಅಧ್ಯಾಯ ಆರಂಭವಾಗುತ್ತದೆ. ಮರಿಗಳು ಹೊರಬರುವ ಮುನ್ನವೇ ಆ ತಾಯಿ ನಿಶಬ್ದವಾಗಿ ಅಲ್ಲಿಂದ ತೆರಳುತ್ತದೆ. ತನ್ನ ಮರಿಗಳ ಮೊದಲ ಚಲನೆಯನ್ನು ನೋಡುವುದಿಲ್ಲ, ಅವುಗಳ ಉಸಿರಾಟದ ಶಬ್ದವನ್ನು ಕೇಳುವುದಿಲ್ಲ. ತನ್ನ ಕರ್ತವ್ಯ ಮುಗಿದಿದೆ ಎಂಬಂತೆ ಕಾಡಿನ ಆಳದಲ್ಲಿ ಮರೆಯಾಗುತ್ತದೆ. ಕೆಲವೊಮ್ಮೆ ಪ್ರೀತಿಯ ಅತ್ಯಂತ ದೊಡ್ಡ ರೂಪ ಹತ್ತಿರ ಉಳಿಯುವುದಲ್ಲ, ಸರಿಯಾದ ಸಮಯದಲ್ಲಿ ದೂರ ಸರಿಯುವುದೇ ಆಗಿರುತ್ತದೆ. ಆದರೆ ಇಂದು ಈ ಮುಕುಟವಿಲ್ಲದ ಮಹಾರಾಜ ಹೊಸ ಅಪಾಯಗಳನ್ನು ಎದುರಿಸುತ್ತಿದ್ದಾನೆ. ಕಾಡುಗಳು ತುಂಡಾಗುತ್ತಿವೆ, ರಸ್ತೆಗಳು ಹೆಚ್ಚುತ್ತಿವೆ, ವಾಹನಗಳ ಅಡಿಗೆ ಸಿಲುಕಿ ಅನೇಕ ಕಾಳಿಂಗ ಸರ್ಪಗಳು ಜೀವ ಕಳೆದುಕೊಳ್ಳುತ್ತಿವೆ. ಒಂದು ಕಾಳಿಂಗ ಸರ್ಪದ ನಷ್ಟ ಎಂದರೆ ಅದು ಕೇವಲ ಒಂದು ಹಾವಿನ ನಷ್ಟವಲ್ಲ, ಅದು ಇಡೀ ಮಳೆಯ ಕಾಡಿನ ಸಮತೋಲನಕ್ಕೆ ಉಂಟಾಗುವ ಗಾಯ. ಏಕೆಂದರೆ ರಾಜನಿಲ್ಲದ ಸಾಮ್ರಾಜ್ಯ ಎಂದಿಗೂ ಅನಾಥ. ಪ್ರಕೃತಿಯ ಪ್ರತಿಯೊಂದು ಜೀವಿಯ ಹಿಂದೆಯೂ ಒಂದು ಅದ್ಭುತವಾದ ಕಥೆ ಇದೆ. ಅಂತಹ ಕಥೆಗಳಿಗಾಗಿ ಮಾಯಾವನದೊಂದಿಗೆ ಇರಿ. ಮತ್ತೊಂದು ಕಾಡಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಕಾಡು ಬೆಳೆಸಿ, ವನ್ಯಜೀವಿಗಳನ್ನು